ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡ ಮುಖಭಂಗ ತಂದಿಟ್ಟಿರುವ ಬೆಳವಣಿಗೆ. ಒಂದ್ ಕಡೆ 40% ಕ್ಲೀನ್ ಚಿಟ್ ಜಟಾಪಟಿ ಆಗ್ತಿದೆಯಲ್ವಾ. ಲೋಕಾಯುಕ್ತ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಬಿಜೆಪಿ ಸರ್ಕಾರದ ಮೇಲಿದ್ದ ಆರೋಪಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆಯಲ್ಲ, ಕೊಟ್ಟಿದೆಯಲ್ಲ. ಇನ್ನೇನು ಕಾಂಗ್ರೆಸ್ ಅತಿ ದೊಡ್ಡ ಸುಳ್ಳು ಹೇಳಿದೆ ಅಂತ ಸತ್ಯ ಸಾಕ್ಷಿ ಸಿಕ್ಕದಂಗಾಯ್ತು ಅಂತ ಬಿಜೆಪಿ ಮುಗಿ ಬೀಳ್ತಿರೋ ಹೊತ್ತಲ್ಲೇ ಸರ್ಕಾರಕ್ಕೆ, ಕಾಂಗ್ರೆಸ್ಗೆ ಮತ್ತೊಂದು ಮಹಾ ಹಿನ್ನಡೆ. ಏನಿದು ಇಂಥ ಎಡವಟ್ಟು? ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಬಹುದೊಡ್ಡ ಗಮನ ಸೆಳೆತಿರೋ ಬೆಳವಣಿಗೆ ಬಗ್ಗೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಈಗ ಜಟಾಪಟಿ ತೀವ್ರ ಸ್ವರೂಪಕ್ಕೆ ಹೋಗಿದೆ. 40% ಬಿಜೆಪಿ ಕಮಿಷನ್ ಹೊಡೆದಿತ್ತು ಅನ್ನೋ ಆರೋಪದಲ್ಲಿ ತಿರುಳಿಲ್ಲ, ದಾಖಲೆ ಇಲ್ಲ ಅಂತ ಲೋಕಾಯುಕ್ತ ವರದಿ ಕೊಟ್ಟು ಕ್ಲೀನ್ ಚಿಟ್ ಕೊಟ್ಟಿರೋದ್ರಿಂದ ಅಂಬಿಕಾಪತಿ ಮಾಡಿದ್ದ ಆರೋಪ ಮತ್ತು ಅವ ಕೆಂಪಣ್ಣ ದೂರು ಕೊಟ್ಟಿದ್ದು ಸಾಕಷ್ಟು ಬೆಳವಣಿಗೆಗಳಾಗಿದ್ವು. ಅದೇ ವಿಷಯ PCM ಅಂತ ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗಿ ಚುನಾವಣೆಯ ವಸ್ತುವಾಗಿ ಬದಲಾಗಿತ್ತು. ಹೋಗಿ ಪೋಸ್ಟರ್ ಅಂಟಿಸೋ ತನಕ ಅವತ್ತಿನ ಪ್ರತಿಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು, ಅಧ್ಯಕ್ಷರಾದ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರೇ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ರು. ರಾಷ್ಟ್ರ ಮಟ್ಟದಲ್ಲಿ ಇದು ಸದ್ದು ಮಾಡಿತ್ತು, ನೆನಪಿದೆ ನಮಗೆ. ಈಗ ನೋಡಿದ್ರೆ ಲೋಕಾಯುಕ್ತ ಅಂಬಿಕಾಪತಿ ಆಧಾರರಹಿತ ಹೇಳಿಕೆ, ಅವರು ಏನು ಆರೋಪ ಮಾಡ್ತಿದ್ದಾರಲ್ಲ ಕಮಿಷನ್ ಅಂತ, ಗುತ್ತಿಗೆಯನ್ನೇ ಪಡ್ಕೊಂಡಿರಲಿಲ್ಲ ಅನ್ನುವ ಹಲವು ವಿಚಾರಗಳನ್ನು ಹೊರಗಡೆ ಇಟ್ಟಿದ್ದಾಗಿದೆ. ಇದರ ಬೆನ್ನಲ್ಲೇ ಈಗ ನೋಡಿ ಕಮಿಷನ್ ಜಟಾಪಟಿ ತೀವ್ರ ಸ್ವರೂಪಕ್ಕೆ ಹೋಗಿದೆಯಲ್ಲ. ಸಿದ್ದರಾಮಯ್ಯನವರು ಕೊಲೆಗೆ ಸಾಕ್ಷಿ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಕೊಲೆನೇ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಕೊಲೆ ಸಾಕ್ಷಿಗಳು ನಾಶ ಆಗಿರಬಹುದು ಅಂತ ಎಲ್ಲ ಹೇಳ್ತಿದ್ದಾರೆ. ಕೈಗೊಂದು ರೀತಿಯಲ್ಲಿ ಇದು ಮುಜುಗರದ ಪರಿಸ್ಥಿತಿ ತಂದಿಟ್ಟಿದೆ. ಬೇರೆ ಬೇರೆ ಕೇಸ್ಗಳಲ್ಲಿ ಏನಾಗುತ್ತೆ ನೋಡಬೇಕು. ಈಗ ಕರೋನಾ ಮತ್ತೊಂದು ಮಗದೊಂದು ಎಲ್ಲ ಇನ್ವೆಸ್ಟಿಗೇಷನ್ಗೆ ಹೋಗಿದೆ. ಕರೋನಾ ಟೈಮಲ್ಲಿ ಜನಸಾಮಾನ್ಯರೇ ಅರ್ಥ ಮಾಡ್ಕೊಳ್ಳುವಷ್ಟು ಗೋಲ್ಮಾಲ್ಗಳು ಆಗಿರೋ ಬಗ್ಗೆ ಚರ್ಚೆಗಳಾಗಿತ್ತು. ತುಂಬ ಹಿಂಸೆ ಆಗಿತ್ತು ಜನಕ್ಕೆ, ಅದರದ್ದೆಲ್ಲ ರಿಪೋರ್ಟ್ ಬರಬೇಕು. ಆದರೆ ಈಗ ಈ ಕಮಿಷನ್ 40% ಕಮಿಷನ್ ವಿಚಾರದಲ್ಲಿ ಬಿಜೆಪಿ ಹಿರಿ ಹಿಗ್ತಾ ಇದೆ. ಲೋಕಾಯುಕ್ತ ರಿಪೋರ್ಟ್ ನೋಡಿ, ಈ ಟೂಲ್ ಕಿಟ್ ಅನ್ನೋದು ಈಗಾದರೂ ಸಾಬೀತಾಯ್ತಲ್ಲ ನೋಡಿ. 40% ಕಮಿಷನ್ ಆರೋಪ ಕಾಂಗ್ರೆಸ್ನ ಟೂಲ್ ಕಿಟ್ ಎಲೆಕ್ಷನ್ ಟೈಮಲ್ಲಿ ಅನ್ನೋದು ಸಾಕ್ಷಿ ಸಮೇತ ರುಜುವಾತಾಗಿದೆ. ಕಾಂಗ್ರೆಸ್ನ ಸುಳ್ಳು ಬಟಾ ಬಯಲಾಗಿದೆ ಅಂತ ಮುಗಿ ಬೀಳ್ತಿದ್ದಾರೆ. ಇದನ್ನು ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿ ಎತ್ಕೊಳ್ಳೋದಕ್ಕೆ ಬಿಜೆಪಿ ಸಜ್ಜಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರು ಕಟ್ಟಿದ ಸುಳ್ಳಿನ ಮಹಲು ಈಗ ಕುಸಿದು ಬಿತ್ತಲ್ಲ. ಅವರ ಸರ್ಕಾರದ ಅವಧಿಯಲ್ಲಿಯೇ ತನಿಖೆ. ಯಾಕಂದರೆ ಬಿಜೆಪಿನೇ ಇದ್ದಾಗ ಬಿಜೆಪಿ ಕ್ಲೀನ್ ಚಿಟ್ ತಗೊಳ್ಳೋದು ಅಷ್ಟು ದೊಡ್ಡ ವಿಷಯ ಅಂತ ಅನಿಸಲ್ಲ. ಬಟ್ ಕಾಂಗ್ರೆಸ್ ಇದ್ದಾಗ ಬಿಜೆಪಿ ಕ್ಲೀನ್ ಚಿಟ್ ಸಿಕ್ಕಿದೆಯಲ್ಲ, ಅದು ದೊಡ್ಡ ವಿಚಾರ ಆಗಿಬಿಟ್ಟಿದೆ ಈಗ ಬಿಜೆಪಿಗೆ. ಇದರ ನಡುವೆ ಬಹುದೊಡ್ಡ ಹಿನ್ನಡೆ ಕಾಂಗ್ರೆಸ್ ಸರ್ಕಾರಕ್ಕೆ. ಅವರೇ ಹೇಳ್ಕೊಂಡಿದ್ದನ್ನು ಮಾಡಿ ತೋರಿಸೋದಕ್ಕಾಗಲಿಲ್ವಲ್ಲ ಈಗ ಅಂತ. ಏನು ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರ ಕಾಲದಲ್ಲಿ ನಡೆದಂಥ ಕಾಮಗಾರಿಗಳ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ರಲ್ವ. ಬರ್ತಾ ಇದ್ದ ಹಾಗೆ ಎಲೆಕ್ಷನ್ ಟೈಮಲ್ಲೇ ಈ ಪ್ರಾಮಿಸ್ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಓಪನ್ ಚಾಲೆಂಜ್ ಹಾಕಿ ಬಂದರು. ಬರ್ತಾ ಇದ್ದ ಹಾಗೆ ತನಿಖೆ ಕೊಟ್ಟರು. ಈಗಲೂ ಕೆಲವೊಂದೆಲ್ಲ ತನಿಖೆ ನಡೀತಾ ಇದೆ, ಹೊಸದಾಗಿ SIT ಅದು ಇದು ಅಂತ. ಮುಂಚೆ ಬರ್ತಾ ಇದ್ದ ಹಾಗೂ ತನಿಖೆ ಕೊಟ್ಟರು. ಆದರೆ ತನಿಖೆ ಸಂಪೂರ್ಣವಾಗೋ ಮೊದಲೇ ಈಗ ಬಾಕಿ ಇದ್ದ ಬಿಲ್ ಪಾವತಿ ಮಾಡೋದಕ್ಕೆ ಆದೇಶ ಕೊಟ್ಟು ಬಿಟ್ಟಿದೆ ಸರ್ಕಾರ. ಅಕ್ರಮ ಆಗಿದೆ ಅಂತ ಬಿಲ್ಲನ್ನು ತಡೆ ಹಿಡಿದಿಲಾಗಿತ್ತಲ್ವ. ಗುತ್ತಿಗೆದಾರರೆಲ್ಲ ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವೇನು ಬದುಕಿರ್ಬೇಕಾ, ಸಾಯ್ಬೇಕಾ, ಆತ್ಮಹತ್ಯೆ ಮಾಡ್ಕೊಳ್ತೀವಿ, ಇನ್ನೆಷ್ಟು ಜನರ ಜೀವ ಬಲಿ ತಗೊಳುತ್ತೆ ಈ ಸರ್ಕಾರ, ಆ ಸರ್ಕಾರ ಎಲ್ಲ ಒಂದೇ ಅಂತ ಸಿಡ್ದೆದ್ದಿದ್ರು. ಕಾಮಗಾರಿಯಲ್ಲಿ ಟೊಳ್ಳಿದೆ, ಅಕ್ರಮ ನಡೆದಿದೆ, ಅದನ್ನು ಹೊರಗಡೆ ತರ್ತೀವಿ, ಅಲ್ಲಿ ತನಕ ಹೆಂಗೆ ಪಾವತಿ ಮಾಡೋಕ್ಕಾಗತ್ತೆ ಅಂತ ಸೆಡ್ಡು ಹೊಡೆದಿತ್ತು ಸರ್ಕಾರ. ಎಲ್ಲ ಬಯಲಾಗುತ್ತೆ ಬಿಜೆಪಿಗರ ಬಣ್ಣ ಅಂತ ಸೆಡ್ಡು ಹೊಡೆದಿದ್ರು. ಆದರೆ ಈಗ ಏಕಾಏಕಿಯಾಗಿ ಬಾಕಿ ಉಳಿಸ್ಕೊಂಡಿದ್ದ ಬಿಲ್ ಪಾವತಿ ಮಾಡೋ ಮೂಲಕ ತಾನು ಕೈಗೆತ್ತಿಕೊಂಡಿದ್ದ ಹೋರಾಟದಲ್ಲಿ ತಾನೇ ಹಿನ್ನಡೆಯನ್ನು ತಂದುಕೊಂಡಿದೆ. ಯಾವ ಟೈಮಲ್ಲಿ ಅದು ಕೂಡ ಈ 40% ಕಮಿಷನ್ ಆರೋಪ ಆಧಾರರಹಿತ ಅಂತ ಕ್ಲೀನ್ ಚಿಟ್ ಸಿಕ್ಕಿರೋ ಹೊತ್ತಲ್ಲೇ ಅಕ್ರಮದ ಆರೋಪ ಮಾಡಿದ್ದ ಕಡೆಗಳಲ್ಲಿ ಬಿಲ್ ಪಾವತಿ ಮಾಡಿಬಿಟ್ಟಿದೆ. ಹೋಲ್ಡ್ ಮಾಡಿದ್ದನ್ನು ಪಾವತಿ ಮಾಡೋ ಮೂಲಕ. ಹಾಗಾದರೆ ತಾನು ಮಾಡಿದ್ದ ಆರೋಪವನ್ನೇ ಸುಳ್ಳು ಅನ್ನೋ ರೀತಿಯಲ್ಲಿ ಕೈ ಬಿಡ್ತಾ ಇಂತಹ ಚರ್ಚೆಗಳಿಗೆ ಗ್ರಾಸವಾಗ್ತಿರೋದು ಬಹುದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತಿದೆ. ಡೀಟೇಲ್ಸ್ ಕೊಡ್ತೀವಿ ನೋಡಿ. ಸಾವಿರ ಕೋಟಿ ರೂಪಾಯಿಗಳ ಅವ್ಯವಹಾರದ ತನಿಖೆ ಬಾಕಿ ಉಳ್ಕೊಂಡಿದೆ. ಈಗ 25% ಬಿಲ್ ಪಾವತಿಸುವಂತೆ ಸರ್ಕಾರ ಕೊನೆಗೂ ಆದೇಶವನ್ನು ಹೊರಡಿಸಿದ್ದು ಹಿಂದಿನ ಸರ್ಕಾರದ ವಿರುದ್ಧದ ಕಾಂಗ್ರೆಸ್ ಸರ್ಕಾರ ಹೋರಾಟಕ್ಕೆ ಬಹಳ ದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತಿದೆ. ಇದನ್ನು 2019ರಿಂದ 23ರವರೆಗೆ BBMP ವ್ಯಾಪ್ತಿಯಲ್ಲಿ ಹಿಂದಿನ ಸರ್ಕಾರ ಕೈಗೊಂಡಿದ್ದ
ಸಾವಿರ ಕೋಟಿಯ ಮೌಲ್ಯದ ಕಾಮಗಾರಿಗಳ ಬಿಲ್ ಪಾವತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅದನ್ನು ಹೋಲ್ಡ್ ಮಾಡಿತ್ತು. 2023 ಆಗಸ್ಟ್ 5ರಂದು ಸೆಪ್ಟೆಂಬರ್ 19ರಂದು ಪ್ರತ್ಯೇಕ ಆದೇಶ ಹೊರಡಿಸಲಾಗಿತ್ತು. ಈ ಆದೇಶದ ಪ್ರಕಾರ BBMP ಕಾಮಗಾರಿಗಳನ್ನು ನಿರ್ವಹಿಸಿರುವ ಗುತ್ತಿಗೆದಾರರಿಗೆ ಈಗಾಗಲೇ ಪಾವತಿ ಮಾಡಿರುವ ಬಿಲ್ಗಳಲ್ಲಿ 25% ಬಾಕಿ ಉಳಿಸ್ಕೊಳ್ಳೋದು, ಪಾವತಿ ಆಗದೇ ಇರುವ ಬಿಲ್ಗಳಲ್ಲಿ 100% ಬಾಕಿ ಉಳಿಸ್ಕೊಳ್ಳೋದು ಅಂತ ನಿರ್ಧಾರ ಮಾಡಲಾಗಿತ್ತು. ಆದರೆ ನವೆಂಬರ್ 4ರಂದು ಅಂದರೆ ಮೊನ್ನೆ ನವೆಂಬರ್ 4ರಂದು ನಗರಾಭಿವೃದ್ಧಿ ಇಲಾಖೆ ಆದೇಶ ಹೊರಡಿಸಿ ಕ್ರಮವಾಗಿ 25%, 100% ಬಾಕಿ ಉಳಿದಿರೋ ಎಲ್ಲ ಬಿಲ್ಗಳನ್ನು ಪಾವತಿ ಮಾಡುವಂತೆ ಸರ್ಕಾರ BBMP ಮುಖ್ಯ ಆಯುಕ್ತರಿಗೆ ಆದೇಶವನ್ನು ಹೊರಡಿಸಿದೆ. ಆದೇಶದ ಪ್ರತಿ ಕೂಡ ಈಗ ಪತ್ರಿಕೆಗಳಲ್ಲಿ ಹೊರಗಡೆ ಬಿದ್ದುಬಿಟ್ಟಿದೆ. ಹಾಗಾದರೆ ಸರ್ಕಾರದ ನಿಲುವು ಚೇಂಜ್ ಆಯ್ತಾ? DK ಶಿವಕುಮಾರ್ ಅವರು ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರು ನಗರಾಭಿವೃದ್ಧಿ ಅಂದರೆ DK ಶಿವಕುಮಾರ್ ಅವರು ಬರ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರಕ್ಕೀಗ ಎಷ್ಟು ದೊಡ್ಡ ಆಘಾತ ನೋಡಿ. ಅವರು ಯಾವ ವಿಷಯವನ್ನು ದೊಡ್ಡ ಮಟ್ಟದಲ್ಲಿ BJP ವಿರುದ್ಧ ಎತ್ತುಕೊಂಡಿದ್ರು ಅದನ್ನು ಕೈ ಬಿಟ್ಟಂಗಾಯ್ತು, ಬ್ರಹ್ಮಾಸ್ತ್ರವನ್ನೇ ಕೈ ಚೆಲ್ಲದಂತಾಯ್ತು. ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ BBMP ಕಾಮಗಾರಿಗಳಲ್ಲಿ ಸಾವಿರ ಕೋಟಿ ಅವ್ಯವಹಾರ ಅಂತ ಹೇಳಿದ್ದು, ಆರೋಪ ಮಾಡಿದ್ದು. ಅಂದಿನ ವಿರೋಧ ಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದಲ್ಲಿ ಎತ್ಕೊಂಡಿದ್ರು ಇದನ್ನು. ಮುಖ್ಯಮಂತ್ರಿ ಆದ ಬಳಿಕ ನಗರಾಭಿವೃದ್ಧಿ ಇಲಾಖೆಯ 4 ಹಿರಿಯ IAS ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚನೆ ಮಾಡ್ತಾರೆ. IAS ಅಧಿಕಾರಿಗಳ ತನಿಖಾ ತಂಡ ತನಿಖೆ ಆರಂಭ ಮಾಡಿದ ಬಳಿಕ ಹಣ ಪಾವತಿಯಾಗಿದ್ದ ಕಾಮಗಾರಿಗಳಲ್ಲಿ 25% ಮತ್ತು ಆಗದೇ ಇರೋ ಕಡೆ 100% ಅಂತ ಅದನ್ನು ಹೋಲ್ಡ್ ಮಾಡೋದಕ್ಕೆ ನಿರ್ಧಾರ ಮಾಡಿರ್ತಾರೆ. ಆದರೆ ಏಕಾಏಕಿ ಈಗ ಆದೇಶ ಹೊರಡಿಸಲಾಗಿದೆ ರಿಲೀಸ್ ಮಾಡೋದಕ್ಕೆ. ಸೊ ಸರ್ಕಾರಕ್ಕಿದು ಅತಿ ದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ. 40% ಕಮಿಷನ್ ವಿಚಾರದಲ್ಲಿ ಕ್ಲೀನ್ ಚಿಟ್ಟು, ಇಲ್ಲಿ ನೋಡಿದ್ರೆ ಸರ್ಕಾರನೇ ಕ್ಲೀನ್ ಚಿಟ್ ಕೊಟ್ಟಂಗಾಯ್ತಲ್ವಾ. ತನಿಖೆ ವಹಿಸಿ ಅವ್ಯವಹಾರ ಅಂತ ಹೇಳಿ ಈಗ ಬಿಲ್ ಪಾವತಿ ಮಾಡಿಬಿಟ್ರೆ, ಅಕ್ರಮ ಆಗಿದ್ರೆ ಬಿಲ್ ಪಾವತಿ ಮಾಡೋಕ್ಕಾಗ್ತಿರ್ಲಿಲ್ವಲ್ಲ ಅಂತ BJP ಪ್ರಶ್ನೆ ಮಾಡ್ತಿರೋದು. ಮಾಡಬೇಕಿತ್ತು, ಕ್ರಮ ತಗೊಳ್ಬೇಕಿತ್ತು. ಬಟ್ ಬಿಲ್ ಪಾವತಿ ನೀವೇ ಮಾಡೋ ಮೂಲಕ ಸರಿ ಇದೆ ಅಂತ ಒಪ್ಪಿಕೊಂಡಿದ್ದೀರಾ. ಸೊ ನೀವು ದೊಡ್ಡ ಸುಳ್ಳು ಹೇಳಿದ್ದೀರಾ, ಅತಿ ದೊಡ್ಡ ಸುಳ್ಳನ್ನು ರಾಜ್ಯದ ಜನಕ್ಕೆ ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಿ ಅಂತ ಈಗ ಮುಗಿ ಬೀಳ್ತಾ ಇದೆ. ನಾವೇನು ಈ 40% ಹೇಳ್ಕೊಂಡು ಅಧಿಕಾರಕ್ಕೆ ಬಂದವರಲ್ಲ, ನಾವು ಗ್ಯಾರಂಟಿಯ ಮೂಲಕ ಜನರ ಮುಂದೆ ಹೋಗಿದ್ದೀವಿ. ಜನ ನಮ್ಮನ್ನು ಒಪ್ಕೊಂಡಿದ್ದಾರೆ. ನಮ್ಮ ಕೆಲಸ ಮತ್ತು ನಮ್ಮ ಭರವಸೆಗಳನ್ನು ನೋಡಿ ಒಪ್ಕೊಂಡ್ರು ನಾವು ಆ ಕೆಲಸವನ್ನು ಈಗ ಮಾಡಿ ಜನರ ಋಣವನ್ನು ತೀರಿಸ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ಸಿಕ್ಕಾಪಟ್ಟೆ ಜಟಾಪಟಿ ಶುರುವಾಗಿದೆ. ಇನ್ನು ಈ 40% ಆರೋಪದ ಕ್ಲೀನ್ ಚಿಟ್ಗೆ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ಡೀಟೇಲ್ಸ್ ಕೊಡೋದಾದ್ರೆ ಏನು ಹೇಳಿದೆ ಲೋಕಾಯುಕ್ತ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಲೋಕಾಯುಕ್ತ ಪೊಲೀಸರು 40% ಕಮಿಷನ್ ಆರೋಪದ ತನಿಖೆಯನ್ನು ಪೂರ್ಣಗೊಳಿಸಿ ಮೊನ್ನೆ ಅಷ್ಟೇ ವರದಿಯನ್ನು ಕೊಟ್ಟಿದ್ದಾರೆ. BJP ಸರ್ಕಾರದ ವಿರುದ್ಧ ಗುತ್ತಿಗೆದಾರ ಸಂಘ ಮಾಡಿದ ಆರೋಪಕ್ಕೆ ಹುರುಳಿಲ್ಲ, ಸಾಕ್ಷ್ಯ ಇಲ್ಲ, ಆಧಾರ ಇಲ್ಲ, ಪುರಾವೆಗಳಿಲ್ಲ ಅಂತ ಕ್ಲೀನ್ ಚಿಟ್ಟು. ಈ ವಿಚಾರವನ್ನೇ ಈಗ BJP ಎತ್ಕೊಂಡಿರೋದು. ಅಂಬಿಕಾಪತಿ ಆರೋಪ ಶುದ್ಧ ಸುಳ್ಳು ಅಂತ. ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾಗಿದ್ದರು ಅಂಬಿಕಾಪತಿ. BBMP ಆಟದ ಮೈದಾನಗಳ ಕಾಮಗಾರಿಗಳ ಗುತ್ತಿಗೆ ವೇಳೆ ಅಧಿಕಾರಿಗಳು ಮಧ್ಯವರ್ತಿಗಳು 40% ಕಮಿಷನ್ ಕೇಳಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಈ ಅಂಬಿಕಾಪತಿ ಅವರು BBMP ಪೂರ್ವ ವಲಯ ಮತ್ತು ಇತರೆ ವ್ಯಾಪ್ತಿಗಳ ಆಟದ ಮೈದಾನಗಳ ಸಂಬಂಧ ಕಳೆದ 6 ವರ್ಷಗಳಲ್ಲಿ ಯಾವುದೇ ಗುತ್ತಿಗೆಯನ್ನು ಪಡೆಯದೇ ಇರೋದು ಈಗ ಬಯಲಾಗಿದೆ. ಹೀಗಾಗಿ ಅಂಬಿಕಾಪತಿ ಮಾಡಿರೋ ಆರೋಪ ಶುದ್ಧ ಸುಳ್ಳು ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಲೋಕಾಯುಕ್ತರು ಈ ತನಿಖೆ ವರದಿಯನ್ನು ಅನುಮೋದಿಸಿದ್ರೆ 40% ಕಮಿಷನ್ ಆರೋಪ ದೂರಿನಲ್ಲಿ ತನಿಖೆ ಕೈಗೊಳ್ಳಬೇಕಾದ ಯಾವುದೇ ಅಂಶಗಳಿಲ್ಲ. ಸೊ ಇದು ಕ್ಲೋಸ್, ಇದು ಇಲ್ಲೇನು ಉಳ್ಕೊಂಡಿಲ್ಲ ಮತ್ತು ತನಿಖೆಗೆ ಅಂತ ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಮುಕ್ತಾಯಗೊಳಿಸಬಹುದು, ಇದನ್ನು ಕ್ಲೋಸ್ ಮಾಡಬಹುದು ಅಂತ ಲೋಕಾಯುಕ್ತ ಮೂಲಗಳು ಖಚಿತಪಡಿಸ್ತಿರೋದ್ರಿಂದ ಈಗ ಸರ್ಕಾರಕ್ಕೆ ಇದನ್ನು ಹೇಗೆ ಸಮಜಾಯಿಸಿಕೊಡೋದು, ಪ್ರತಿಪಕ್ಷಗಳ ವಿರುದ್ಧ ಯಾವ ರೀತಿ ವಾಗ್ಬಾಣವನ್ನು ಬಿಡೋದು ಅನ್ನೋದೇ ಕಸಿಬಿಸಿಯಾಗಿ ಪರಿಣಮಿಸಿ ಬೇರೆ ಬೇರೆ ರೀತಿಯಲ್ಲಿ ಆನ್ಸರ್ ಮಾಡ್ತಿರೋದನ್ನು ಗಮನಿಸ್ತಿದ್ದೀವಿ. ಸಾಕ್ಷಿ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಕೊಲೆ ನಡೆದಿಲ್ಲ ಅಂತ ಅರ್ಥ ಅಲ್ಲ. ಈ ರೀತಿ ಆನ್ಸರು BJP ಕಾಂಗ್ರೆಸ್ ನಡುವೆ ಜಟಾಪಟಿ ಕಾರಣ ಆಗಿರೋ ಹೊತ್ತಲ್ಲೇ ಈ ಬಿಲ್ ಪಾವತಿ ಬಹುದೊಡ್ಡ ಹಿನ್ನಡೆಯಾಗಿದೆ ಕೈಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.